ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಈ ದಿನದ ದೇವರ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಯೆಶಾಯನ ಪ್ರವಾದನ ಗ್ರಂಥ 54ನೇ ಅಧ್ಯಾಯ 10ರಲ್ಲಿ ಹೀಗೆ ಬರೆದದೆ: ಬೆಟ್ಟಗಳು ಸ್ಥಳವನ್ನ ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನ ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ಪ್ರಿಯ ದೇವ ಮಕ್ಕಳೇ, ಒಂದು ವೇಳೆ ಬೆಟ್ಟ ಗುಡ್ಡಗಳು ಅವು ಇರುವಂತಹ ಸ್ಥಳವನ್ನ ಬಿಟ್ಟು ಹೋದರು, ಅವು ಇರುವಂತಹ ಸ್ಥಳದಿಂದ ಅದು ಕದಲಿದರು, ದೇವರ ಕೃಪೆಯು ನಮ್ಮನ್ನ ಎಂದು ಬಿಟ್ಟು ಹೋಗುವುದಿಲ್ಲ. ಪ್ರಿಯರೇ, ಆತನು ಮಾಡಿಕೊಂಡಂತಹ ಸಮಾಧಾನದ ಒಪ್ಪಂದವು ಅದು ಎಂದಿಗೂ ಬದಲಾಗುವುದಿಲ್ಲ. ಈ ಲೋಕದ ಮನುಷ್ಯರು ಒಂದು ವೇಳೆ ನಮ್ಮೊಂದಿಗೆ ಏನಾದರೂ ಒಪ್ಪಂದವನ್ನ ಮಾಡಿಕೊಂಡರೆ, ಅವರು ಏನಾದರೂ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಕೊಂಡರೆ, ಅವರ ಮನಸ್ಸನ್ನ ಕ್ಷಣ ಮಾತ್ರದಲ್ಲಿ ಅವರು ಬದಲಾಯಿಸುವವರಾಗಿದ್ದಾರೆ. ಆದರೆ ದೇವರು ನಮ್ಮೊಂದಿಗೆ ಮಾಡಿಕೊಂಡಂತಹ ಒಂದು ಒಡಂಬಡಿಕೆಯನ್ನ, ಆತನು ನಮ್ಮೊಂದಿಗೆ ಮಾಡಿಕೊಂಡಂತಹ ಒಂದು ಒಪ್ಪಂದವನ್ನ ಆತನು ನೆರವೇರಿಸುವುದೇ ಇರುವುದಿಲ್ಲ. ಪ್ರಿಯರೇ, ಆತನ ಕೃಪೆಯು ಶಾಶ್ವತವಾಗಿ ನಮ್ಮ ಮೇಲೆ ಇರುತ್ತದೆ, ಅದು ಎಂದಿಗೂ ಬದಲಾಗುವುದಿಲ್ಲ. ಈ ಲೋಕದ ಮನುಷ್ಯರ ಮೇಲೆ ನಾವು ಭರವಸೆ ಇಡುವುದಕ್ಕಿಂತ ಹೆಚ್ಚಿನದಾಗಿ ದೇವರ ಮೇಲೆ ಭರವಸೆ ಇಡುವಾಗ ಆತನು ತನ್ನ ಕೃಪೆಯಿಂದ ನಮ್ಮನ್ನು ನಡೆಸುವವನಾಗಿದ್ದಾನೆ. ಈ ಲೋಕದಲ್ಲಿರುವಂತಹ ಸ್ಥಿತಿಗತಿಗಳು ಬದಲಾದರೂ, ಅದರ ಅಸ್ತಿವಾರಗಳನ್ನು ಅದು ಕಳೆದುಕೊಂಡರೂ, ದೇವರ ಕೃಪೆಯು ನಮ್ಮನ್ನ ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಪ್ರಿಯರೇ, ಆತನ ಕೃಪೆಯಿಂದಲೇ ನಾವು ಇದುವರೆಗೂ ಬದುಕುವವರಾಗಿದ್ದೇವೆ. ಆತನು ಮಾಡಿಕೊಂಡಂತಹ ಕರುಣೆಯಿಂದಲೇ ನಾವು ಇದುವರೆಗೂ ಉಳಿದವರಾಗಿದ್ದೇವೆ. ಪ್ರಿಯರೇ, ಆತನ ಮಾಡಿದಂತಹ ಉಪಕಾರಗಳನ್ನು ಎಂದಿಗೂ ಮರೆಯದಂತೆ ಆತನಿಗೆ ಯಾವಾಗಲೂ ಕೃತಜ್ಞತಾ ಸ್ತುತಿಯನ್ನ ಮಾಡುವವರಾಗಿರಿ. ಪ್ರಿಯರೇ, ದೇವರು ನಿಮ್ಮೊಂದಿಗಿರಲಿ, ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.